ಇವತ್ತು ನನ್ನ ಮುಂದೆ ಇನ್ಫಿನಿಕ್ಸ್ ಅವರು ಹೊಸದಾಗಿ ಲಾಂಚ್ ಮಾಡ್ತಾ ಇರುವಂಥ ಇನ್ಫಿನಿಕ್ಸ್ GT20 Pro ಸ್ಮಾರ್ಟ್ಫೋನ್ ಇದೆ. ಈ ಸ್ಮಾರ್ಟ್ಫೋನ್ ನೀವು ಬ್ಯಾಂಕ್ ಆಫರ್ ಇನ್ಕ್ಲೂಡ್ ಮಾಡಿಕೊಂಡು 22-23 ಸಾವಿರ ರೇಂಜಲ್ಲಿ ಪರ್ಚೇಸ್ ಮಾಡ್ಬೋದು. ಇವರೇನು ನನಗೆ ಬಾಕ್ಸನ್ನು ಕಳಿಸ್ಕೊಟ್ಟಿದ್ದಾರೆ. ಇದು ಗೇಮಿಂಗ್ ಕಿಟ್ನ ಜೊತೆ ಕಳಿಸ್ಕೊಟ್ಟಿದ್ದಾರೆ ಆಯಿತಾ. ನೀವು ಕೂಡ ಸ್ಟಾರ್ಟಿಂಗ್ ಸೇಲಲ್ಲೇ ತುಂಬ ಬೇಗ ಪರ್ಚೇಸ್ ಮಾಡಿದ್ರೆ ಕೆಲವು ಜನರಿಗೆ ಈ ಒಂದು ಗೇಮಿಂಗ್ ಸೆಟ್ ಸಿಗಬಹುದು. ಅದು ಸ್ಟಾರ್ಟಿಂಗ್ ಮಾತ್ರ, ಲಿಮಿಟೆಡ್ ಸ್ಟಾಕ್ ಅಂತೆ. ಟ್ರೈ ಮಾಡಿ ನೋಡಿ. ನಾನಿವತ್ತು ಈ ಒಂದು ಸ್ಪೆಷಲ್ ಬಾಕ್ಸನ್ನು ಓಪನ್ ಮಾಡ್ತೀನಿ. ಈ ಫೋನನ್ನು ಯೂಸ್ ಮಾಡಿ ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಹೈ, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಮೊದಲನೇದಾಗಿ ಈ ಒಂದು ಸ್ಪೆಷಲ್ ಬಾಕ್ಸನ್ನು ಓಪನ್ ಮಾಡೋಣ. ಇದ್ರ ಮೇಲ್ಗಡೆ ಪ್ರೋ ಗೇಮಿಂಗ್ ಕಿಟ್ ಅಂತೆಲ್ಲ ಬರೆದ್ಬಿಟ್ಟಿದ್ದಾರೆ ಆಯಿತಾ. GT20 Pro ಬಾಕ್ಸ್ನ ಕ್ವಾಲಿಟಿ ಆ್ಯಕ್ಚುಲಿ ಚೆನ್ನಾಗಿದೆ. ಇದ್ರ ಒಳಗಡೆ 2 ಬಾಕ್ಸನ್ನು ಕೊಟ್ಟಿದ್ದಾರೆ. ಒಂದು ಈ ಗೇಮಿಂಗ್ ಕಿಟ್ಟು, ಇನ್ನೊಂದು ನಾರ್ಮಲ್ ಫೋನಿನ ಬಾಕ್ಸು. ನಿಮಗೆ ಗೇಮಿಂಗ್ ಕಿಟ್ ಸಿಗ್ತಾ ಇಲ್ಲ ಅಂತ ಅಂದರೆ ನಾರ್ಮಲಿ ಈ ರೀತಿ ಫೋನ್ ಬಾಕ್ಸಲ್ಲಿ ಕಳಿಸ್ಕೊಡ್ತಾರೆ. ಈ ಸ್ಪೆಷಲ್ ಬಾಕ್ಸ್ ಒಳಗಡೆ ಒಂದು ಕಾರ್ಡನ್ನು ಸಹ ಕೊಟ್ಟಿದ್ದಾರೆ ಆಯಿತಾ. ಇದೇನೋ QR ಕೋಡ್ ಇದೆ. ಸೊ GT ವರ್ಸ್ ಅಂತೆ, ಏನಂತ ದೇವರೇ ಗೊತ್ತಿಲ್ಲ. ಮೊದಲನೇದಾಗಿ ಈ ಒಂದು ಗೇಮಿಂಗ್ ಕಿಟ್ಟನ್ನೇ ಅನ್ಬಾಕ್ಸ್ ಮಾಡ್ಬಿಡೋಣ ಆಯಿತಾ. ಸೊ ಈ ಬಾಕ್ಸನ್ನು ಓಪನ್ ಮಾಡಿದ್ರೆ ಇದ್ರ ಒಳಗಡೆ ಡೈರೆಕ್ಟಾಗಿ ನಮಗೆ ಒಂದು ಬ್ಯಾಕ್ ಕವರ್ ಸಿಗ್ತಾ ಇದೆ. ಒಂದು ಒಳ್ಳೆ ಕ್ವಾಲಿಟಿಯ ಬ್ಯಾಕ್ ಕವರ್ ಆಯಿತಾ. ಸಾಲಿಡ್ ಆಗಿದೆ, ಹೆವಿ ಪ್ರೀಮಿಯಮ್ ಅಂತ ಅನ್ನಿಸ್ತಾ ಇದೆ. ಒಂದು ರೀತಿ ಸೈಬರ್ ರೀತಿ ಅಂದರೆ ಫ್ಯೂಚರಿಸ್ಟಿಕ್ ಆಗಿರುವಂಥ ಡಿಸೈನ್ ಅಂತ ಅನ್ನಿಸ್ತಾ ಇದೆ ನೋಡಿದ ತಕ್ಷಣ. ಇದ್ರ ಕೆಳಗಡೆ ಒಂದೇನೋ ಯೂಸರ್ ಮ್ಯಾನ್ಯುಯಲ್ಲು ಮತ್ತು ಫಿಂಗರ್ ಸ್ಲೀವ್ಸನ್ನು ಕೊಟ್ಟಿದ್ದಾರೆ, ಕೈ ಸ್ವೆಟ್ ಆಗ್ದಂಗೆ ಗೇಮ್ ಆಡೋರಿಗೆ. USB ಟೈಪ್ ಸಿ ಒಂದು ಕೇಬಲ್ ಕೊಟ್ಟಿದ್ದಾರೆ. ನಂತರ ಕೊನೆಯದಾಗಿ ಒಂದು ಕೂಲಿಂಗ್ ಫ್ಯಾನು. ಸೊ ನಿಮ್ಮ ಫೋನು ನೀವು ಗೇಮ್ ಆಡ್ತಿರ್ಬೇಕಾದ್ರೆ ಹೀಟ್ ಆಗುತ್ತೆ ಅಂತ ಅನಿಸಿದರೆ ಇದನ್ನು ಹಾಕೊಂಬಿಟ್ಟು ಆರಾಮಾಗಿ ನೀವು ಏನು ಈ ಕೇಸ್ ಇದೆ, ಈ ಕೇಸು ಮ್ಯಾಗ್ನೆಟಿಕ್ ಕೇಸ್ ಆಯಿತಾ. ಸೊ ಇದಕ್ಕೆ ಆರಾಮಾಗಿ ಅಂಟ್ಕೊಳ್ಳುತ್ತೆ, ನೋಡ್ತಾ ಇದ್ದೀರಾ. ಸೊ ಈ ರೀತಿ ಅಂಟ್ಕೊಳ್ಳುತ್ತೆ. ಸೊ ನೀವು ಇದನ್ನು ಅಂಟಿಸ್ಕೊಂಬಿಟ್ಟು ಗೇಮನ್ನು ಆಡ್ಬೋದು. ಸೊ ಈ ಕೇಸಿಗೆ ಇನ್ಫಿನಿಕ್ಸ್ ಅವರು MECHA ಮೆಖಾ ಕೇಸ್ ಅಂತ ಕರೀತಾರೆ. ಇದೊಂಥರ ಮೆಖಾ ಅಂತ ಅಂದರೆ ರೋಬೋಟಿಕ್ ಏನೋ ಡಿಸೈನ್ ಏನೋ ಬರುತ್ತೆ ಆಯಿತಾ. ಸೊ ಆ ಕೇಸ್ ಅಂತ ಕರೀತಾರೆ. ಹೊರಗಡೆ ಇದರಲ್ಲೂ ಒಂದು ಕೇಸ್ ಸಿಗ್ತಾ ಇದೆ ನಿಮಗೆ. ಈ ಬಾಕ್ಸ್ ಒಳಗೂ ಇನ್ನೊಂದು ಕೇಸ್, ಸಿಮಿಲರ್ ಕೇಸು ಓಪನ್ ಮಾಡ್ತೀನಿ. ಅದನ್ನೂ ಕೂಡ ನೋಡ್ತಾ ಇದ್ದೀರಾ. ನಾರ್ಮಲ್ ಫೋನಿನ ಬಾಕ್ಸ್ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಇದನ್ನು ಓಪನ್ ಮಾಡಿದ್ರೆ ನಮಗೆ ಒಂದು ರೀತಿ ಡಿಫ್ರೆಂಟಾಗಿ ಅನ್ಬಾಕ್ಸ್ ಎಕ್ಸ್ಪೀರಿಯನ್ಸು. ಸೊ ಈ ಥರ ಓಪನ್ ಮಾಡಬೇಕು. ಇದ್ರ ಒಳಗಡೆ ಇನ್ನೊಂದು ಬಾಕ್ಸ್ ಇದೆ. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ್ರೆ ಇದ್ರೊಳಗಡೆ ನಮಗೆ ಡೈರೆಕ್ಟಾಗಿ ಒಂದು ಸಿಮ್ ಎಜೆಕ್ಷನ್ ಪಿನ್ ಸಿಗ್ತಾ ಇದೆ ಮತ್ತು ಯೂಸರ್ ಮ್ಯಾನ್ಯುಯಲ್ಲು, ಕ್ವಿಕ್ ಸ್ಟಾರ್ಟ್ ಗೈಡು, ವಾರಂಟಿ ಕಾರ್ಡು ಮತ್ತು ಒಂದು ಟೆಂಪರ್ಡ್ ಗ್ಲಾಸ್ನೇ ಕೊಟ್ಬಿಟ್ಟಿದ್ದಾರೆ ಆಯಿತಾ. ಒಳ್ಳೆ ಕ್ವಾಲಿಟಿಯ ಟೆಂಪರ್ಡ್ ಗ್ಲಾಸು ಮತ್ತು ಇನ್ನೊಂದು ಬ್ಯಾಕ್ ಕವರ್ ಆಗಲಿ ಹೇಳ್ದಂಗೆ. ಇದು ಕೂಡ ಸಿಮಿಲರ್ ಡಿಸೈನು, ಬಟ್ ಇದರ ಕ್ವಾಲಿಟಿ ಅಷ್ಟಕ್ಕಷ್ಟೇ. ಇದೊಂಥರ ಬ್ಲೂಯಿಶ್ ಕಲರ್ ಇದೆ ನಮಗೆ. ಈ ಗೇಮಿಂಗ್ ಕಿಟ್ ಜೊತೆಗೆ ಬರ್ತಾ ಇರುವಂಥ ಬ್ಯಾಕ್ ಕವರು ತುಂಬ ಸಾಲಿಡ್ ಆಗಿದೆ ಕಂಪ್ಯಾರಿಟಿವ್ಲಿ. ನೋಡ್ತಾ ಇದ್ದೀರಾ. ಈ ಒಂದು ನಾರ್ಮಲ್ ಬ್ಯಾಕ್ ಕವರಿಗೆ ಇದು ಅಂಟ್ಕೊಳ್ಳಲ್ಲ ಇದು. ಸೊ ಅದಕ್ಕೆ ಅಂತಲೇ ಒಂದು ಸ್ಟಿಕ್ಕರ್ ಕೊಟ್ಟಿದ್ದಾರೆ. ಈ ಸ್ಟಿಕ್ಕರ್ನ ಇದಕ್ಕೆ ಅಂಟಿಸ್ಕೊಂಬಿಟ್ಟು ನೀವು ಇದಕ್ಕೂ ಸಹ ಅಂಟಿಸ್ಕೋಬೋದು ಈ ಒಂದು ಫ್ಯಾನನ್ನು. ಹೆವಿ ಆಕ್ಸೆಸರೀಸ್ಗಳು ಯಪ್ಪ ಹಿಂಗೆ ಕಡಿಮೆ ಇದ್ದಾವೆ. ಇದ್ರ ಕೆಳಗಡೆ ಡೈರೆಕ್ಟಾಗಿ ನಮಗೆ ಒಂದು ಸ್ಮಾರ್ಟ್ಫೋನ್ ನೋಡೋಕ್ಕೆ ಸಿಗ್ತದೆ. ಹೆವಿ ಪ್ರೀಮಿಯಮ್ ಅಂತ ಅನ್ನಿಸ್ತಾ. ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಇದರ ಕೆಳಗಡೆ ನಮಗೆ ಆಬ್ವಿಯಸ್ಲಿ ಚಾರ್ಜರ್ ಸಿಗ್ತಾ ಇದೆ. ಎಷ್ಟು ವ್ಯಾಟ್ನ ಚಾರ್ಜರ್ ಅಂತ ಅಂದರೆ 45 ವ್ಯಾಟ್ ಚಾರ್ಜರ್. ಇನ್ನೂ ಸ್ವಲ್ಪ ಜಾಸ್ತಿ ಕೊಡ್ಬೋದಾಗಿತ್ತು ನಂಗೆ ಅನ್ನಿಸ್ತಂಗೆ ಈ ಪ್ರೈಸ್ ರೇಂಜಿಗೆ. 22,000 ಅಂದರೆ ಅಟ್ಲೀಸ್ಟ್ ಒಂದು 70 ವ್ಯಾಟರ ಕೊಡಬೇಕಾಗಿತ್ತು. ನಂತರ USB ಟೈಪ್ ಸಿ ಚಾರ್ಜಿಂಗ್ ಕೇಬಲ್ಲು, USB ಟೈಪ್ ಎ ಇಂದ ಟೈಪ್ ಸಿ ಗೇಮರ್ಸ್ಗಳಿಗೆ ಅಂತಲೇ ಮಾಡಿರುವಂಥ ಕೇಬಲು. ಸೊ ನಮಗೆ 90 ಡಿಗ್ರಿ ಸಿಗ್ತಾ ಇದೆ. ಸೊ ಹಾಕೊಂಬಿಟ್ಟು ಚಾರ್ಜ್ ಹಾಕೊಂಡೇ ಬೇಕಾದ್ರೆ ನೀವು ಗೇಮನ್ನು ಆಡ್ಬೋದು. ನಿಮಗೆ ಕನ್ವೀನಿಯೆಂಟ್ ಅನ್ಸುತ್ತೆ ಈ ರೀತಿ ಕೇಬಲ್ ಯೂಸ್ ಮಾಡ್ತಿರ್ಬೇಕಾದ್ರೆ. ಅದನ್ನು ಬಿಟ್ಟರೆ ಬೇರೆನೂ ಸಹ ಸಿಗ್ತಿಲ್ಲ. ಹೆವಿ ಅಂದರೆ ಹೆವಿ ಎಕ್ಸಸರೀಸ್ಗಳು ನಮಗೆ ಈ ಫೋನ್ ಜೊತೆಗೆ ಸಿಗ್ತದೆ ವಿತ್ ಗೇಮಿಂಗ್ ಕಿಟ್ ಆಗಿರೋದ್ರಿಂದ. ಇನ್ನು ಡೈರೆಕ್ಟಾಗಿ ಈ ಒಂದು ಸ್ಮಾರ್ಟ್ಫೋನಿಗೆ ಬಂತು ಅಂತ ಅಂದರೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಈ ಫೋನ್ನ ಹಿಂದ್ಗಡೆ ಏನಿದೆ ಈ ಡಿಸೈನ್ಗೆ ಮೆಖಾ ಡಿಸೈನ್ ಅಂತ ಕರೀತಾರೆ. ಇದು ಸೈಬರ್ ಮೆಖಾ ಡಿಸೈನ್ ಅಂತ ಆಯಿತಾ. ಮೆಖಾ ಟೆಕ್ಸ್ಚರ್ ಅಂತೆ, ಬಟ್ ಪ್ಲಾಸ್ಟಿಕ್ ಬ್ಯಾಕು, ಗ್ಲಾಸ್ ಬ್ಯಾಕ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಮೊದಲನೇದಾಗಿ ಈ ಸ್ಮಾರ್ಟ್ಫೋನ್ ಒಂದು ಲೆವೆಲಿಗೆ ಲೈಟ್ ವೆಯ್ಟ್ ಇದೆ. 194 ಗ್ರಾಮ್ ವೆಯ್ಟ್ ಇದೆ ಮತ್ತು 8.15 mm ಥಿಕ್ನೆಸ್ಸನ್ನು ಸಹ ಹೊಂದಿರುವಂಥದ್ದು. ಫ್ರಂಟಲ್ಲಿ ಗ್ಲಾಸು ಅವ್ರು ಯಾವುದೇ ಸ್ಕ್ರೀನ್ ಗಾರ್ಡ್ ಹಾಕಿಲ್ಲ, ಬಟ್ ಬಾಕ್ಸ್ ಒಳಗೆ ಸ್ಕ್ರೀನ್ ಗಾರ್ಡ್ ಕೊಟ್ಟಿದ್ದಾರೆ. ಮತ್ತು ಇನ್ನೊಂದೇನಪ್ಪ ಅಂತ ಅಂದರೆ ಈ ಫೋನಲ್ಲಿ ಬೆಸಲ್ ತುಂಬ ಕಡಿಮೆ ಇದೆ. ಯಾವ ಗ್ಲಾಸ್ ಅಂತ ಸ್ಪೆಸಿಫೈ ಮಾಡಿಲ್ಲ. ಒಂದು ಸಣ್ಣ ಪಂಚೋಲ್ ಕ್ಯಾಮ್ರಾ ಇದೆ. ಯೂನಿಫಾರ್ಮ್ ಬೆಸಲ್ ಅಂತೀನಿ, ತಿನ್ನಷ್ಟು ಬೆಸಲ್ ಅನ್ನಲ್ಲ. ಒಟ್ಟಿಗೆ ಈ ಪ್ರೈಸ್ ರೇಂಜಿಗೆ ಫ್ರಂಟಿಂದ ಒಂದು ಒಳ್ಳೆಯ ಲುಕ್ಕಿಂಗ್ ಫೋನ್ ಅಂತ ಅನ್ಬೋದು. ಹಿಂದ್ಗಡೆ ನೋಡ್ತಾ ಇದ್ದೀರಾ ಒಂದು ರೀತಿ ತುಂಬ ಫ್ಯೂಚರಿಸ್ಟಿಕ್ ಆಗಿದೆ ಆಯಿತಾ ಡಿಸೈನು. ಜೊತೆಗೆ
ನಮಗೆ ಹಿಂದ್ಗಡೆ ಈ RGB ಲೈಟ್ಸ್ಗಳು ಸಹ ಸಿಗ್ತಾ ಇದೆ ಆಯಿತಾ. ಕ್ರೇಜಿಯಾಗಿದೆ ಈ ಒಂದು RGB ಲೈಟ್ಸು. ನೀವು ಇದನ್ನು ಕಸ್ಟಮೈಸ್ ಕೂಡ ಮಾಡ್ಕೊಬೋದು ಆಯಿತಾ. ಡಿಫ್ರೆಂಟ್ 8 ಕಲರಿಂದ RGB ಲೈಟ್ ಸಿಗ್ತದೆ, 4 ಲೈಟ್ ಎಫೆಕ್ಟ್ಸ್ಗಳೆಲ್ಲ ಸಿಗ್ತದೆ ನಿಮಗೆ. ಅಂದರೆ ನಿಮ್ಮ ಇನ್ಕಮಿಂಗ್ ಕಾಲ್ ಬಂದಾಗ ನೋಟಿಫಿಕೇಷನು ಪ್ರತಿಯೊಂದೂ ಸಹ ಕಸ್ಟಮೈಸ್ ಮಾಡ್ಕೋಬೋದು. ಪಾರ್ಟಿ ಮೋಡ್ ಅಂತ ಎಲ್ಲ ಇದೆ, ಡಿಫ್ರೆಂಟಾಗಿ ಒಂಥರ ಶೋ ಆಫ್ ಮಾಡೋದಕ್ಕೆ ನಂಗೆ ಅನ್ನಿಸ್ತಂಗೆ ತುಂಬ ಚೆನ್ನಾಗಿದೆ ಆಯಿತಾ. ಈಗಿನ ಕಾಲೇಜ್ ಹುಡುಗರಿಗೆ ಈ ಒಂದು RGB ಲೈಟ್ ಒಂದು ರೀತಿ ಆಫ್ ರಿಂಗ್ ರೀತಿ ಸಿಗ್ತಾಯಿದೆ ಆಯಿತಾ. ಸೊ ಅರ್ಧ ರಿಂಗ್ ಈ ರೀತಿ RGB ವರ್ಕ್ ಆಗುತ್ತೆ. ಒಂಥರ ಇಂಟ್ರೆಸ್ಟಿಂಗ್. ಇದರಿಂದ ಯೂಸ್ ಕೇಸಸ್ ನನಗೇನು ಅಷ್ಟೊಂದು ಕಾಣಲ್ಲ, ಬಟ್ ಸ್ಟಿಲ್ ಫಂಕಿಯಾಗಿ ಒಂಥರ ಕ್ರೇಜ್ ಇರೋರಿಗೆ ನೋಡ್ರಪ್ಪ ಯುನೀಕ್ ಆಗಿ ಲುಕ್ ಕಾಣುವಂಥ ಫೋನ್ ಅನ್ನೋರಿಗೆ ನಂಗೆ ಅನ್ನಿಸ್ತಂಗೆ ಇಷ್ಟ ಆಗ್ಬೋದೇನೋ. ಬಟ್ ಒಟ್ಟಿಗೆ ಪ್ಲಾಸ್ಟಿಕ್ ಬ್ಯಾಕ್ ಕೊಟ್ಟಿದ್ದಾರೆ, ಅದೊಂದು ಬೇಜಾರಾಯ್ತು ನನಗೆ. ಒಟ್ಟಿಗೆ ಸಕ್ಕತ್ತಾಗಿ ಕಾಣುತ್ತೆ ಹಿಂದ್ಗಡೆಯಿಂದ. ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಇದೆ ಮತ್ತು ಕ್ವಾಡ್ LED ಫ್ಲ್ಯಾಶ್ ಇದೆ. ನಮಗೆ ಈ ಫೋನಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಸಹ ಇದೆ, ಇದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಈ ಫೋನಲ್ಲಿ ಪ್ಲಾಸ್ಟಿಕ್ ಫ್ರೇಮ್ ಸಿಗ್ತಾ ಇದೆ, USB Type-C ಪೋರ್ಟ್ ಇದೆ, ಯಾವುದೇ ಹೆಡ್ಫೋನ್ ಜಾಕ್ ಇಲ್ಲ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಸಹ ಇಲ್ಲ. 2 ಸಿಮ್ ಹಾಕೊಬೋದು. ಸ್ಪೀಕರ್ ಗ್ರಿಲ್ಲು ಕೆಳಗಡೆನೂ ಇದೆ ಮೇಲ್ಗಡೆನೂ ಇದೆ ಮತ್ತು ಸೌಂಡ್ ಬೈ JBL ಅಂತ ಒಂದು ಸ್ಟಿಕ್ಕರ್ ಸಹ ಇರುವಂಥದ್ದು. IR ಬ್ಲಾಸ್ಟರ್ನ ಸಹ ಕೊಟ್ಟಿದ್ದಾರೆ. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಲುಕ್ ವೈಸ್ ಅಂತೂ ಹೆವಿ ಇಂಪ್ರೆಸಿವ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ IP54 ವಾಟರ್ ರೆಸಿಸ್ಟೆಂಟ್ ರೇಟಿಂಗ್ ಸಹ ನಮಗೆ ಸಿಗ್ತದೆ. ಸ್ಪ್ಲಾಶ್ ಪ್ರೂಫು, ಡಸ್ಟ್ ರೆಸಿಸ್ಟೆಂಟು ಮತ್ತು ಡಿಫ್ರೆಂಟ್ ಕಲರ್ ವೇರಿಯಂಟಲ್ಲೂ ಸಹ ನಿಮಗೆ ಸಿಗ್ತಾ ಇದೆ. ಮೆಕಾ ಬ್ಲೂ ಅಂತೆ, ಮೆಕಾ ಆರೆಂಜ್ ಅಂತೆ, ಮೆಕಾ ಸಿಲ್ವರ್ ಅಂತೆ. ನನಗೆ ಕಳಿಸಿರೋದು ಬ್ಲೂ ಆಯಿತಾ. ಮೆಕಾ ಬ್ಲೂ ಅಂದರೆ ಸಣ್ಣದಾಗಿ ಬ್ಲೂ ಟಿಂಟ್ ಇಲ್ಲಿ ಸಿಗ್ತದೆ, ಬಿಟ್ಟರೆ ಎಲ್ಲ ಉಳಿದಿದ್ದೆಲ್ಲ ಸೇಮ್ ಅಂತ ಅನ್ಕೋತೀನಿ ಆಯಿತಾ. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಆಗಿಡ್ದಂಗೆ ತುಂಬ ಇಂಪ್ರೆಸಿವ್ ಆಗಿದೆ. ಸಾಲಿಡ್ ಬಿಲ್ಡು, ಗ್ಲಾಸ್ ಬ್ಯಾಕ್ ಒಂದು ಕೊಟ್ಟಿದ್ರೆ ತುಂಬ ಚೆನ್ನಾಗಿರ್ತಾ ಇತ್ತು. ಇನ್ನು ಈ ಫೋನ್ನ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ 6.78 ಇಂಚಿನ ಫುಲ್ HD+ ರೆಸೊಲ್ಯೂಷನ್ ಹೊಂದಿರುವಂಥ ಅಮೋಲೆಡ್ ಡಿಸ್ಪ್ಲೇ ಇದೆ. ಇದು 144 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ. ಗೇಮರ್ಸ್ಗಳಿಗೆ ಅಂತಲೇ ಮಾಡಲಾಗಿರುವಂಥ ಡಿಸ್ಪ್ಲೇ ಆಯಿತಾ. ಸೊ ಇದೊಂದು ರೀತಿ ಇನ್ಫಿನಿಕ್ಸಿಂದು GT ಸೀರೀಸ್ ಆಗಿರೋದ್ರಿಂದ ಗೇಮರ್ಸ್ಗಳನ್ನು ತಲೆಲಿಟ್ಕೊಂಡೇ ಮಾಡಿರ್ತಾರೆ. 1300 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸು. ಬಿಸಿಲಿಗೆ ಹೋದರೂ ಸಹ ಒಂದು ಲೆವೆಲಿಗೆ ಬ್ರೈಟ್ ಆಗುತ್ತೆ. ಹೆವಿ ಬ್ರೈಟ್ ಅಂತ ಅನ್ನಲ್ಲ, ಒಂದು ಲೆವೆಲಿಗೆ ಬ್ರೈಟ್ ಆಗುತ್ತೆ. ಬಟ್ ಬಿಸಿಲು ಏನಪ್ಪ ಅಂತ ಅಂದರೆ ರಿಫ್ಲೆಕ್ಷನ್ಸ್ ಹೆವಿ ಬಂದ್ಬಿಡುತ್ತೆ ಆಯಿತಾ. ಒಂಥರ ಮ್ಯಾಟ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಮತ್ತು PWM ಡಿಮ್ಮಿಂಗ್ ಕೂಡ ಅಷ್ಟೇ, 2304 ಹರ್ಟ್ಸಿಂದು PW ಡಿಮ್ಮಿಂಗ್ ಅಂತೆ. ಸೊ ಕಣ್ಣಿಗೆ ನಿಮಗೆ ಸ್ಟ್ರೆಸ್ ಕೊಡಲ್ಲ. 360 ಹರ್ಟ್ಸಿಂದು ಟಚ್ ಸ್ಯಾಂಪ್ಲಿಂಗ್ ರೇಟ್ ಇದೆ. ಸೊ ಗೇಮರ್ಸ್ಗಳಿಗೆ ಟಚ್ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಸಿಗುತ್ತೆ. 10-bit ಡಿಸ್ಪ್ಲೇ ಆಯಿತಾ. ಸೊ DCI-P3 100% DCI-P3. ಸೊ ಕಲರ್ಸ್ ಕೂಡ ತುಂಬ ಆ್ಯಕ್ಯುರೇಟ್ ಆಗಿರುತ್ತೆ. ಡಿಸ್ಪ್ಲೇ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಈ ಪ್ರೈಸ್ ರೇಂಜ್ಗೆ, ತಲೆ ಕೆಡಿಸ್ಕೊಂಬೇಡಿ. ಇನ್ನು ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕು ಅಂದರೆ ಸದ್ಯಕ್ಕೆ ಈ ಸ್ಮಾರ್ಟ್ಫೋನು 2 ವೇರಿಯಂಟಲ್ಲಿ ಲಾಂಚ್ ಆಗ್ತದೆ. 8 GB ರ್ಯಾಮು, 256 GB ಸ್ಟೋರೇಜು, 12 GB ರ್ಯಾಮು, 256 GB ಸ್ಟೋರೇಜು. ಇದರಲ್ಲಿರುವಂಥ ರ್ಯಾಮ್ ಟೈಪ್ ಬಂದ್ಬಿಟ್ಟು LPDDR5X ರ್ಯಾಮು. ಕ್ರೇಜಿ ಇಂಪ್ರೆಸಿವ್ ವಿಷಯ, ಫ್ಲ್ಯಾಗ್ಶಿಪ್ ಲೆವೆಲ್ನ ರ್ಯಾಮು. ಮತ್ತು ಸ್ಟೋರೇಜ್ ಟೈಪ್ ಬಂದ್ಬಿಟ್ಟು UFS 3.1 ಸ್ಟೋರೇಜು. ಈ ಪ್ರೈಸ್ ರೇಂಜ್ಗೆ ಇಂಪ್ರೆಸಿವ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಯಿತಾ. ಈ ವಿಷಯದಲ್ಲಿ ಯಾವುದೇ ಕಾಂಪ್ರಮೈಸ್ ಆಗಿಲ್ಲ. ಡಿಸ್ಪ್ಲೇ ಬೆಂಕಿ, ರ್ಯಾಮು ಸ್ಟೋರೇಜು ಬೆಂಕಿ. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂತ ಅಂದರೆ ಈ ಒಂದು ಸ್ಮಾರ್ಟ್ಫೋನಲ್ಲಿ ಡೈಮೆನ್ಸಿಟಿ 8200 ಅಲ್ಟಿಮೇಟ್ 5G ಪ್ರೊಸೆಸರ್ ಇದೆ. ಇದರಲ್ಲಿ ನಾವು ಅಂಥದ್ದು ಬೆಂಚ್ ಮಾರ್ಕನ್ನು ಚೆಕ್ ಮಾಡಿದಂಗೆ 9,42,000 ರೇಟಿಂಗನ್ನು ಕೊಡ್ತಾ ಇರುವಂಥದ್ದು ಒಂದು ಒಳ್ಳೆ ರೇಟಿಂಗ್ ಆಯಿತು. ಆಲ್ಮೋಸ್ಟ್ ಯಾವ ಗೇಮನ್ನು ಬೇಕಾದರೂ ಒಂದು ಲೆವೆಲಿಗೆ ಹೈ ಸೆಟ್ಟಿಂಗಲ್ಲೇ ಆಡಬಹುದಾದಂಥ ಕೆಪಾಸಿಟಿ ಈ ಒಂದು ಸ್ಮಾರ್ಟ್ಫೋನ್ಗಿದೆ. ಜೊತೆಗೆ ಈ ಫೋನಿಂದು ಬ್ಯಾಟ್ರಿ ಡ್ರೈನ್ ಟೆಸ್ಟ್ ಮತ್ತು ಟೆಂಪ್ರೇಚರ್ ಎಷ್ಟು ವೇರಿ ಆಗುತ್ತೆ ಅನ್ನೋದನ್ನು ಕೂಡ ನಾವು ಟೆಸ್ಟ್ ಮಾಡಿದ್ವು. ಬೆಂಚ್ ಮಾರ್ಕನ್ನು ಚೆಕ್ ಮಾಡೋಕ್ಕಿಂತ ಮುಂಚೆ ಈ ಫೋನ್ನ ಬ್ಯಾಟ್ರಿ 80% ಇತ್ತು, ಚೆಕ್ ಮಾಡಾದಮೇಲೆ 74% ಆಯಿತು. ತುಂಬ ನಾರ್ಮಲ್ಲು. 5-6% ಬ್ಯಾಟ್ರಿ ಡ್ರೈನ್ ಆಗಿದೆ ಈ ಒಂದು ಬೆಂಚ್ ಮಾರ್ಕ್ ಟೈಮಲ್ಲಿ. ಇನ್ನು ಟೆಂಪ್ರೇಚರ್ ಚೇಂಜ್ ನಾವು ಚೆಕ್ ಮಾಡಿದಂಗೆ ಶಾಕಿಂಗ್ ರಿಸಲ್ಟು ಆಯಿತಾ. ಈ ಬೆಂಚ್ ಮಾರ್ಕ್ ಚೆಕ್ ಮಾಡೋಕ್ಕಿಂತ ಮುಂಚೆ ಟೆಂಪ್ರೇಚರು 31 ಡಿಗ್ರಿ ಸೆಲ್ಸಿಯಸ್ ಇತ್ತು. ಚೆಕ್ ಮಾಡಾದಮೇಲೆ ಕ್ಲೋಸ್ ಟು 44.9 ಡಿಗ್ರಿ ಸೆಲ್ಸಿಯಸ್, ಅಂದರೆ ಕ್ಲೋಸ್ ಟು 45 ಡಿಗ್ರಿ ಸೆಲ್ಸಿಯಸ್, 14 ಡಿಗ್ರಿ ಜಾಸ್ತಿ ಆಗಿದೆ. ಸೊ ನೀವು ವಿತೌಟ್ ಬ್ಯಾಕ್ ಕವರ್ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಆ ಒಂದು ಹೀಟ್ ಫೀಲ್ ಆಗಬಹುದು. ಎಸ್ಪೆಷಲಿ ಈ ಒಂದು ಫ್ರಂಟ್ ಕ್ಯಾಮ್ರಾ ಇರುವ ಜಾಗದಲ್ಲಿ, ಈ ಜಾಗದಲ್ಲಿ ನಿಮಗೆ ಸ್ವಲ್ಪ ಹೀಟ್ ಫೀಲ್ ಆಗಬಹುದು. ಅದಕ್ಕೆ ಅಂತಲೇ ಈ ಕೂಲರ್ ಕೊಟ್ಟಿದ್ದಾರಲ್ಲ ಅವರು, ಮೋಸ್ಟ್ಲಿ ಅದಕ್ಕೆ ಕೊಟ್ಟರೆ ಏನೋ ಗೊತ್ತಿಲ್ಲ, ಒಟ್ಟಿಗೆ ಹೀಟ್ ಆಗುತ್ತೆ. ಮೋಸ್ಟ್ಲಿ ಬ್ಯಾಕ್ ಕವರ್ ಹಾಕ್ಕೊಂಡ್ರೆ ನಂಗೆ ಅನ್ನಿಸ್ತಂಗೆ ಅಷ್ಟೊಂದು ಫೀಲ್ ಆಗದೇ ಇರಬಹುದು. ಒಟ್ಟಿಗೆ ಈ ಫೋನು ಸ್ವಲ್ಪ ಹೀಟ್ ಫೀಲ್ ಆಗಬಹುದು. ಅದು ಹೆವಿ ಸ್ಟ್ರೆಸ್ ಟೆಸ್ಟನ್ನ ಮಾಡಿದಾಗ, ಹೆವಿ ಗೇಮಿಂಗ್ ಟೆಸ್ಟ್, ಬೆಂಚ್ ಮಾರ್ಕ್ ಎಲ್ಲ ಮಾಡಿದಾಗ. ನಾರ್ಮಲ್ ಡೇ ಟು ಡೇ ಯೂಸೇಜ್ಗೆಲ್ಲ ಏನು ಗೊತ್ತಾಗಲ್ಲ, ಒಟ್ಟಿಗೆ ಸ್ವಲ್ಪ ಹೀಟ್ ಫೀಲ್ ಆಗಬಹುದು. ಕೆಲವೊಂದು ಸ್ಮಾರ್ಟ್ಫೋನ್ಗಳಲ್ಲಿ ಇದು ತುಂಬ ನಾರ್ಮಲ್ಲು. ಒಟ್ಟಿಗೆ ಟೆಂಪ್ರೇಚರ್ ಸ್ವಲ್ಪ ಜಾಸ್ತಿ ಅಂತೂ ಆಗುತ್ತೆ. ಇನ್ನು ನಾವು BGMI ಟೆಸ್ಟನ್ನು ಮಾಡ್ದಂಗೆ ಇದರಲ್ಲಿ ಸ್ಮೂತ್ ಪ್ಲಸ್ ಎಕ್ಸ್ಟ್ರೀಮ್ ಪ್ಲಸ್ಸಲ್ಲಿ ಆಡ್ಬೋದು ನೀವು. ಸ್ಮೂತ್ ಸೆಟ್ಟಿಂಗಲ್ಲಿ ಎಕ್ಸ್ಟ್ರೀಮ್ ಪ್ಲಸ್
ಗ್ರಾಫಿಕ್ ತನಕ ಆಡ್ಬೋದು. ಸೊ ನಿಮಗೆ 90 FPS ತನಕ ನಿಮ್ಗೆ ಆರಾಮಾಗಿ ಗೇಮ್ ಪ್ಲೇ ಸಿಗುತ್ತೆ, ಸ್ಮೂತ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ, ಆರಾಮಾಗಿ ಪ್ಲೇ ಆಗುತ್ತೆ, ಎಲ್ಲೂ ಲ್ಯಾಗಿ ಅಂತ ಅನ್ನಿಸ್ಲಿಲ್ಲ. ಜೊತೆಗೆ ಅಲ್ಟ್ರಾ HD ಗ್ರಾಫಿಕ್ಸ್ ಸಹ ಇರುವಂಥದ್ದು, ಅದರಲ್ಲಿ ಅಲ್ಟ್ರಾದಲ್ಲಿ ಆಡ್ಬೋದು ನೀವು. ಇದು ಕೂಡ ತುಂಬ ಸ್ಮೂತಾಗಿ ಪ್ಲೇ ಆಗುತ್ತೆ. ನಾನು ನಿಮಗೆ ಸಜೆಸ್ಟ್ ಮಾಡೋದಾದರೆ ಈ ಫೋನ್ ತೊಗೊಂಡ್ರೆ ನೀವು ಸ್ಮೂತ್ ಪ್ಲಸ್ ಎಕ್ಸ್ಟ್ರೀಮ್ ಪ್ಲಸ್ಸಲ್ಲೇ ಆಡಿದ್ರೆ ನಂಗೆ ಅನ್ನಿಸ್ತಂಗೆ ಒಳ್ಳೆಯದು. ಹೆವಿ ಒಳ್ಳೆ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ನಿಮಗೆ ಸಿಗುತ್ತೆ. ಜೊತೆಗೆ ಈ ಒಂದು ಫೋನಲ್ಲಿ ಡೆಡಿಕೇಟೆಡ್ ಗೇಮಿಂಗ್ ಚಿಪ್ಪನ್ನು ಸಹ ಹಾಕಿದ್ದಾರೆ ಆಯಿತಾ. ಪಿಕ್ಸೆಲ್ ವರ್ಕ್ಸ್ X5 ಟರ್ಬೋ ಅಂತ ಗೇಮಿಂಗ್ ಚಿಪ್ ಅಂತೆ. ಸೊ ಇತ್ತೀಚೆಗೆ ಇದೊಂದು ಟ್ರೆಂಡ್ ಆಗಿಬಿಟ್ಟಿದೆ, 2ನೇ ಚಿಪ್ ಹಾಕೋದು ಎಲ್ಲರೂ ಸಹ. ವಿವೋದವ್ರು ಶುರು ಮಾಡಿದ್ರು, ಇವರು ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಸೊ ಇದರಲ್ಲಿ ಇನ್ನೊಂದು ಗೇಮಿಂಗ್ ಚಿಪ್ ಇದೆಯಂತೆ, ಅದೇ ಹೀಟ್ ಆಯ್ತೇನೋ ಗೊತ್ತಿಲ್ಲ ಒಟ್ಟಿಗೆ. ಸೊ ಪರವಾಗಿಲ್ಲ, ಗೇಮಿಂಗ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿದೆ. ಸೊ ಇದರಲ್ಲಿ ಎಕ್ಸ್ಬೂಸ್ಟ್ ಗೇಮಿಂಗ್ ಮೋಡೆಲ್ಲ ಏನೋ ಕೊಟ್ಟಿದ್ದಾರಂತೆ. ಸೊ ಗೇಮಿಂಗ್ ಟೈಮಲ್ಲಿ ನಿಮಗೆ ಗೇಮ್ ಮೋಡಲ್ಲೇ ಕೆಲವೊಂದು ಅಂದರೆ CPU ಯೂಸೇಜು ಇದನ್ನೆಲ್ಲ ಇಲ್ಲೇ ನೋಡ್ಕೊಬೋದು, ಕಸ್ಟಮೈಸೇಷನ್ ಮಾಡ್ಕೊಬೋದು. ವೇಪರ್ ಚೇಂಬರ್ ಲಿಕ್ವಿಡ್ ಕೂಲಿಂಗ್ ಸಿಸ್ಟಮ್ ಬೇರೆ ಇದೆಯಂತೆ. 90 FPS ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಎಲ್ಲ ಸಿಗುತ್ತೆ ಅಂತ ಹೇಳ್ತಾರೆ, ಅಂದರೆ ಸಪೋರ್ಟ್ ಇರೋ ಗೇಮ್ಗಳಿಗೆ ಸಿಗುತ್ತೆ ಅಷ್ಟೇ. ಸೊ ತಲೆ ಕೆಡಿಸ್ಕೊಂಬೇಡಿ, ಪ್ರೊಸೆಸರ್ ಒಳ್ಳೆ ಪ್ರೊಸೆಸರ್. ಈ ಪ್ರೈಸ್ ರೇಂಜ್ಗೆ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಪ್ರೊಸೆಸರು. ಈ ಬೆಲೆಗೆ ಕಣ್ಣು ಮುಚ್ಕೊಂಡು ಕೊಡ್ಬೋದು. ಒಟ್ಟಿಗಿರೋದನ್ನು ಹೇಳಿದ್ದೀನಿ ನಿಮಗೆ, ಸ್ವಲ್ಪ ಹೀಟ್ ಆಗಬಹುದು, ಮೋಸ್ಟ್ಲಿ ಅದನ್ನು ಫ್ಯೂಚರ್ನಲ್ಲಿ ಅಪ್ಡೇಟ್ ಮಾಡಿ ಫಿಕ್ಸ್ ಮಾಡಿದ್ರು ಮಾಡ್ಬೋದು. ಫಿಕ್ಸ್ ಅಂತ ಅಂದ್ರೆ ಏನಿಲ್ಲ, ಅಂಡರ್ ಕ್ಲಾಕ್ ಮಾಡ್ತಾರೆ, ಪರ್ಫಾರ್ಮೆನ್ಸ್ ಚೆನ್ನಾಗಿ ಸಿಗಲ್ಲ. ಹೀಟ್ ಆದರೆ ನಂಗೆ ಅನ್ನಿಸ್ತಂಗೆ ಪ್ರಾಬ್ಲಮ್ ಅಲ್ಲ ಆಯಿತಾ. ಹೀಟ್ ಆದರೆ ಪ್ರಾಬ್ಲಮ್ ಅಲ್ಲ, ಅದನ್ನು ಅಂಡರ್ ಕ್ಲಾಕ್ ಮಾಡಬಾರ್ದು. ಅಂದರೆ ಪ್ರೊಸೆಸರಿಗೆ ಪವರ್ ಇದ್ರೂ ಅದನ್ನು ಜಾಸ್ತಿ ಪವರ್ ಯೂಸ್ ಮಾಡದಿರೋ ರೀತಿ ಮಾಡಬಾರ್ದು ಆಯಿತಾ. ಸೊ ಅದು ನಾವು ತೊಗೊಂಡು ನಾವು ಅಂದರೆ ಪವರ್ಫುಲ್ ಫೋನ್ ತೊಗೊಂಡು ಉಪಯೋಗ ಏನಾಯ್ತು ಆ ಟೈಮಲ್ಲಿ. ಸೊ ಹೀಟ್ ಆಗೋದು ಪ್ರಾಬ್ಲಮ್ ಅಲ್ಲ, ಬಟ್ ಹೆವಿ ಹೀಟ್ ಆಗ್ಬೋದು, ಓವರ್ ಹೀಟ್ ಆಗಬಾರ್ದು ಆಯಿತು. ಇದು ಓವರ್ ಹೀಟ್ ಅಲ್ಲ, 44-45 ನಾರ್ಮಲ್ ಹೀಟೇ, ಬಟ್ ಈಗ ಜಾಸ್ತಿ ಹೀಟ್ ಆಗುತ್ತೆ ಅಂತ ಫೀಲ್ ಆಗ್ಬೋದು ವಿತೌಟ್ ಬ್ಯಾಕ್ ಕವರ್. ಇನ್ನು ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಈ ಫೋನಲ್ಲಿ ರೇರಲ್ಲಿ 3 ಕ್ಯಾಮ್ರಾ ಇದೆ. ಅದರಲ್ಲಿ ಮೈನ್ ಸೆನ್ಸಾರ್ ಬಂದ್ಬಿಟ್ಟು 108 ಮೆಗಾಪಿಕ್ಸೆಲಿಂದ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಹೊಂದಿರುವಂಥ ಕ್ಯಾಮ್ರಾ, f1.75 ಅಪರ್ಚರು. ಇದು ಸ್ಯಾಮ್ಸಂಗ್ ಸೆನ್ಸರ್ ಆಯಿತಾ, ಐಸೋಸೆಲ್ HM6 ಸೆನ್ಸರ್, ಒಂದು ಒಳ್ಳೆ ಸೆನ್ಸಾರು. ಇದು ತೆಗೆಯುವಂಥ ಫೋಟೋ ಆ್ಯಕ್ಚುಲಿ ಚೆನ್ನಾಗಿದೆ ಆಯಿತಾ. ತುಂಬ ಬೆಸ್ಟ್ ಅಂತನೂ ಅಲ್ಲ, ತುಂಬ ವರ್ಸ್ಟ್ ಅಂತನೂ ಅಲ್ಲ, ಆ್ಯಕ್ಚುಲಿ ಚೆನ್ನಾಗಿ ತೆಗೆಯುತ್ತೆ. ಎಸ್ಪೆಷಲಿ ಇದು ಗೇಮಿಂಗ್ ಫೋನ್ ಆಗಿರೋದ್ರಿಂದ ಆಯಿತಾ. ಮೆಜಾರಿಟಿ ಆಫ್ ಜನ ಈ ಫೋನ್ನ ಗೇಮಿಂಗೋಸ್ಕರ ತಗೋಬೋದು, ಬಟ್ ಸ್ಟಿಲ್ ಕ್ಯಾಮ್ರಾದಲ್ಲಿ ಕಾಂಪ್ರಮೈಸ್ ಆಗಿಲ್ಲ ಅಷ್ಟೊಂದು. ಚೆನ್ನಾಗಿದೆ, ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ. ಡೇ ಲೈಟಲ್ಲಂತೂ ತುಂಬ ಒಳ್ಳೆ ಫೋಟೋ ತೆಗಿದೆ ಅಂತ ಅನ್ನಿಸ್ತು. ಝೂಮ್ ಮಾಡಿದ್ರು ಕೂಡ ಕ್ಲಾರಿಟಿ ರಿಟರ್ನ್ ಆಗಿರುತ್ತೆ. ಕಲರ್ಸ್ ಎಲ್ಲ ಒಂದು ಲೆವೆಲ್ ನ್ಯಾಚುರಲ್ ಅನ್ನಿಸ್ತು. ಪೋರ್ಟ್ರೇಟ್ ಅಷ್ಟೇ ಓಕೆ, ಪರವಾಗಿಲ್ಲ. ಒಂದು ಕೆಲವೊಂದು ಕಡೆ ಡಿಪೆಂಡ್ಸ್ ಆಯಿತಾ, ಬ್ಯಾಕ್ಗ್ರೌಂಡ್ ಹೆಂಗಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ಲೆವೆಲಿಗೆ ಆ್ಯಕ್ಯುರೇಟ್ ಅನ್ಬೋದು, ಕೆಲವೊಂದು ಟೈಮ್ ಸ್ಟ್ರಗಲ್ ಕೂಡ ಮಾಡ್ಬೋದು. ಒಟ್ಟಿಗೆ ನಂಗೆ ಕಲರ್ಸ್ ಎಲ್ಲ ಚೆನ್ನಾಗಿದೆ ಅನ್ನಿಸ್ತು, ಡೀಟೇಲ್ಸ್ ಚೆನ್ನಾಗಿದೆ ಅಂತ ಅನ್ನಿಸ್ತು. ಒಂದು ಒಳ್ಳೆ ಫೋಟೋಸ್ ತೆಗೆಯುತ್ತೆ, ಬಟ್ ಹೆವಿ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಕೂಡ ಇಟ್ಕೊಳಕ್ಕೆ ಹೋಗ್ಬೇಡಿ. ನೀವು ಕೊಡ್ತಿರೋ ಬೆಲೆಗೆ ಇದು ರೀಸನಬಲ್ ಇದೆ. ಬೇರೆ ಸ್ಪೆಸಿಫಿಕೇಷನ್ ನೋಡಿಕೊಂಡು ಕೆಲವೊಂದು ಫೋನ್ಗಳಲ್ಲಿ ಕ್ಯಾಮ್ರಾ ಚೆನ್ನಾಗಿ ಕೊಟ್ಟು ಪರ್ಫಾರ್ಮೆನ್ಸ್ ಡೌನ್ ಮಾಡ್ಬೋದು, ಬಟ್ ಇದರಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಡಿಸ್ಪ್ಲೇ ಚೆನ್ನಾಗಿದೆ, ಈ ಕಡೆ ರ್ಯಾಮು ಸ್ಟೋರೇಜ್ ಕೂಡ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಇದು ರೀಸನಬಲ್ ಆಗಿದೆ ಅಂತ ನನಗೆ ಅನ್ನಿಸ್ತು. ಸೊ ಆ ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದನ್ನು ಬಿಟ್ಟರೆ ಇನ್ನೂ 2 ಸೆನ್ಸಾರ್ ಕೊಟ್ಟಿದ್ದಾರೆ, ಮಾಡೋಕ್ಕೆ ಕೆಲಸ ಇಲ್ಲ. 2 MP ಮ್ಯಾಕ್ರೋ, 2 MP ಡೆಪ್ತ್. ಏನಕ್ಕೆ ಕೊಟ್ಟರು ದೇವ್ರನ್ನ ಗೊತ್ತಿಲ್ಲ, ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಮಾತಾಡೋ ಅವಶ್ಯಕತೆಯೂ ಇಲ್ಲ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತ ಅಂದರೆ 32 MP ಫ್ರಂಟ್ ಕ್ಯಾಮ್ರಾ ಇದೆ. ಆ್ಯಕ್ಚುಲಿ ಚೆನ್ನಾಗಿದೆ ಅನ್ನಿಸ್ತು. ಡೇ ಲೈಟಲ್ಲಿ ಒಂದು ಒಳ್ಳೆ ಫೋಟೋಸನ್ನು ತೆಗೆಯುತ್ತೆ. ಯೂಶ್ವಲಿ ಇನ್ಫಿನಿಕ್ಸ್ ಫೋನ್ಗಳಲ್ಲಿ ಫ್ರಂಟಲ್ಲಿ ಫ್ಲ್ಯಾಶ್ ಕೊಡೋರು, ಬಟ್ ಈ ಸಲ ಯಾವುದೇ ಫ್ಲ್ಯಾಶನ್ನು ಕೊಟ್ಟಿಲ್ಲ ಅವರು. ಓಕೆ ಅಂತೀನಿ. ಇನ್ನು ಈ ಫೋನ್ನ ವೀಡಿಯೋಗ್ರಫಿಗೆ ಬಂತು ಅಂತ ಅಂದರೆ ರೇರ್ ಕ್ಯಾಮ್ರಾ 4K ಅಪ್ ಟು 60 FPS ವಿಡಿಯೋ ರೆಕಾರ್ಡ್ ಮಾಡಿದ್ರೆ, ಫ್ರಂಟ್ ಕ್ಯಾಮ್ರಾ 1440p ಕ್ವಾಡ್ HD ರೆಸಲ್ಯೂಷನ್ನು. ಸೊ 4Kನೂ ಅಲ್ಲ, 4Kಗಿಂತ ಸ್ವಲ್ಪ ಕಡಿಮೆ ರೆಸಲ್ಯೂಷನ್ ಅಟ್ಲೀಸ್ಟ್ ಕೊಟ್ಟಿದ್ದಾರಲ್ಲ, ಓಕೆ ಅನ್ಬೋದು. ಕ್ಲಾರಿಟಿ, ವಿಡಿಯೋ ಕ್ಲಾರಿಟಿ ಪರವಾಗಿಲ್ಲ, ಹೆವಿ ಇಂಪ್ರೆಸಿವ್ ಅನ್ನಲ್ಲ. ರೇರು ಒಂದು ಲೆವೆಲಿಗೆ ಸ್ಟೇಬಲ್ ಆಗಿದೆ, ಒಂದು ಲೆವೆಲಿಗೆ ಹೆವಿ ಅಲ್ಲ, ಒಂದು ಲೆವೆಲಿಗೆ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಇರೋದ್ರಿಂದ ಫ್ರಂಟ್ ಕ್ಯಾಮ್ರಾ ಪರವಾಗಿಲ್ಲ ಅಂತೀನಿ. ಕ್ಲಾರಿಟಿ ತೋರಿಸ್ತಾ ಇದ್ದೀನಿ, ನೀವೇ ನೋಡ್ಬೋದು. ಓವರಾಲ್ ಕ್ಯಾಮ್ರಾ ಬೇರೆ ಸ್ಪೆಸಿಫಿಕೇಷನ್ ನೋಡಿಕೊಂಡು ನನಗೆ ರೀಸನಬಲ್ ಅಂತ ಅನ್ನಿಸ್ತು. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಈ ಸ್ಮಾರ್ಟ್ಫೋನಲ್ಲಿ ಆಪ್ಟಿಕಲ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ. ಸೊ ಒಂದು ಲೆವೆಲಿಗೆ ಫಾಸ್ಟಾಗಿ ಅನ್ಲಾಕ್ ಮಾಡುತ್ತೆ, ಫೇಸ್ ಅನ್ಲಾಕ್ ಸಹ ಇರುವಂಥದ್ದು, ಮತ್ತು ವೈಡ್ ವೈನ್ L1 ಸೆಕ್ಯೂರಿಟಿನ ಸಹ ಕೊಟ್ಟಿದ್ದಾರೆ. ಇನ್ನು ಈ ಸ್ಮಾರ್ಟ್ಫೋನಲ್ಲಿ 5000 mAh ಕೆಪಾಸಿಟಿ ಬ್ಯಾಟ್ರಿ ಇದೆ. ಸ್ಟ್ಯಾಂಡರ್ಡು 6000 ಕೊಡ್ಬೋದಾಗಿತ್ತು ನಂಗೆ ಅನ್ನಿಸ್ತಾ, ಗೇಮಿಂಗ್ ಫೋನ್ ಆಗಿರೋದ್ರಿಂದ ಕೊಟ್ಟಿದ್ದು ಚೆನ್ನಾಗಿರ್ತಿತ್ತು. ಮತ್ತು ಬಾಕ್ಸ್ ಒಳಗೆ 45 ವ್ಯಾಟ್ನ ಚಾರ್ಜರ್ ಕೊಟ್ಟಿದ್ದಾರೆ, ಓಕೆ ಅಂತೀನಿ. ಮತ್ತು ಗೇಮರ್ಸ್ಗಳಿಗೆ ಯೂಸ್ ಆಗೋ ರೀತಿ 90 ಡಿಗ್ರಿ USB Type-C ಪೋರ್ಟ್ ಕೊಟ್ಟಿದ್ದಾರೆ. ಸೊ ಹಂಗೆ ಹಾಕೊಂಬಿಟ್ಟು ನೀವು ಗೇಮ್ ಆಡ್ತಾ ಇದ್ದೀರಾ ಅಂದರೆ ನಿಮಗೇನೋ ಕನ್ವೀನಿಯೆಂಟ್ ಆಗಿರುತ್ತೆ, ಏನೋ ಚಾರ್ಜ್ ಹಾಕೋತಾ ಇದ್ದೀವಿ ಅನ್ನೋ ಒಂದು ಫೀಲ್ನ ಕೊಡೋಲ್ಲ. ಇನ್ನು ಸ್ಪೀಕರಿಗೆ ಬಂತು ಅಂತ ಅಂದರೆ ಸ್ಟಿರಿಯೋ ಸ್ಪೀಕರು, JBL ಸ್ಪೀಕರು, ಸೌಂಡ್ ಬೈ JBL ಅಂತ ಬೇರೆ ಹಾಕ್ಬಿಟ್ಟಿದ್ದಾರೆ.
ಸೊ ಕ್ಲಾರಿಟಿ ಚೆನ್ನಾಗಿದೆ, ಒಂದು ಲೆವೆಲ್ಗೆ ಜೋರಾಗಿ ಕೂಡ ಕೇಳುತ್ತೆ. ಇನ್ನು ಕನೆಕ್ಟಿವಿಟಿಗೆ ಬಂತು ಅಂತ ಅಂದರೆ ಈ ಸ್ಮಾರ್ಟ್ಫೋನಲ್ಲಿ ಡ್ಯುಯಲ್ ಬ್ಯಾಂಡ್ ವೈಫೈ ಸಿಗ್ತದೆ, ಜೊತೆಗೆ ವೈಫೈ 6 ಸಹ ಇರುವಂಥದ್ದು, ಬ್ಲೂಟೂತ್ 5.2 ಕೊಟ್ಟಿದ್ದಾರೆ, 15 5G ಬ್ಯಾಂಡ್ಗಳು ಸಪೋರ್ಟ್ ಆಗುತ್ತೆ, ಕ್ಯಾರಿಯರ್ ಅಗ್ರಿಗೇಷನ್ ಸಹ ಇರುವಂಥದ್ದು, NFC ಇದೆ, ಇನ್ಫ್ರಾರೆಡ್ IR ಬ್ಲಾಸ್ಟ್ ಇದೆ. ಸೊ ಟಿವಿ ಅಥವಾ IR ಇರುವಂಥ ಎಲ್ಲ ಡಿವೈಸ್ನ ಈ ಫೋನಿಂದ ಕಂಟ್ರೋಲ್ ಮಾಡ್ಬೋದು. FM ರೇಡಿಯೋ ಸಹ ಕೊಟ್ಟಿದ್ದಾರೆ ಆಯಿತಾ. ಇನ್ನು ಡೈರೆಕ್ಟಾಗಿ OS ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಇದರಲ್ಲಿ ನಮಗೆ ಆಂಡ್ರಾಯ್ಡ್ 14 ಬೇಸ್ ಮೇಲೆ ರನ್ ಆಗ್ತಿರುವಂಥ XOS ಇದೆ, XOS 14. ಇದು ಕ್ಲೀನ್ ಆಗಿದೆ ಆಯಿತಾ. ಈ ಸಲ ಜಾಸ್ತಿ ಯಾವುದು ಬ್ಲೋಟ್ವೇರ್ಸ್ಗಳು ಹಾಕಿಲ್ಲ, ತುಂಬ ಕ್ಲೀನಾಗಿದೆ. ಬಟ್ ಅವ್ರದ್ದು ಥೀಮ್ಡ್ OS ಏನಿದೆ ನನಗೇನು ಅಷ್ಟೊಂದು ಇಂಪ್ರೆಸಿವ್ ಅನಿಸಲ್ಲ. ಒಟ್ಟಿಗೆ ತುಂಬ ಸ್ಮೂತಾಗಿ ಕೆಲಸವನ್ನು ಮಾಡ್ತಿದೆ, ಅದಕ್ಕೆ ಕೊಡಬೇಕಷ್ಟೇ ಆಯಿತಾ. ಸೆಟ್ಟಿಂಗ್ ಹೋದ್ರಿ ಅಂದರೆ ಇದರಲ್ಲೂ ಕೂಡ ಕೆಲವೊಂದು ಐಕಾನ್ಸ್ಗಳನ್ನು ಅವ್ರು ಚೇಂಜ್ ಮಾಡಿದ್ದಾರೆ, ಡಿಫ್ರೆಂಟ್ ಥೀಮ್ಸ್ಗಳೆಲ್ಲ ಸಿಗ್ತದೆ. AI ಗ್ಯಾಲರಿ ಅಂತೆಲ್ಲ ಇದೆ, ಇದರಲ್ಲೂ ಕೂಡ ನಿಮಗೆ ಆಬ್ಜೆಕ್ಟ್ ಎರೇಸರು ಈ ರೀತಿ ಎಲ್ಲ ಫೀಚರ್ಗಳನ್ನು ಇದರಲ್ಲೂ ಕೊಟ್ಬಿಟ್ಟಿದ್ದಾರೆ. ಸೊ ಪರವಾಗಿಲ್ಲ ಆಯಿತಾ. OS ಡಿಸೆಂಟ್ ಆಗಿದೆ. 2 ವರ್ಷ ಆಂಡ್ರಾಯ್ಡ್ ಅಪ್ಡೇಟ್ ಕೊಡ್ತಾರಂತೆ, ದೊಡ್ಡ ವಿಷಯ. ಇನ್ಫಿನಿಕ್ಸ್ ಅವ್ರು 2 ವರ್ಷ ಆಂಡ್ರಾಯ್ಡ್ ಅಪ್ಡೇಟ್ ಕೊಡ್ತಾರೆ ಅಂತ ದೊಡ್ಡ ವಿಷಯ. ಕನ್ಫರ್ಮ್ ಮಾಡಿದ್ರೆ ಒಟ್ಟಿಗೆ 3 ವರ್ಷ ಸೆಕ್ಯೂರಿಟಿ ಪ್ಯಾಚ್ ಕೊಡ್ತಾರಂತೆ, ಬಿಡುವಾಗಲೇ ತೆಗಿ. ಆಂಡ್ರಾಯ್ಡ್ 15, 16 ಎರಡೂ ಸಿಕ್ಬಿಡುತ್ತೆ, ಬೇಜಾರಾಯ್ತು ನಂಗೆ ಅನ್ನಿಸ್ದಂಗೆ. ಇದಿಷ್ಟು ಈ ಫೋನಿಂದ ಕೆಲವೊಂದು ಮೈನ್ ಫೀಚರ್ಸ್ ಆಯಿತಾ. ಇದನ್ನು ಬಿಟ್ಟರೆ ಆಲ್ಮೋಸ್ಟ್ ಎಲ್ಲ ಬೇಸಿಕ್ ಸೆನ್ಸಾರ್ಸನ್ನೆಲ್ಲ ಕೊಟ್ಟಿದ್ದಾರೆ. ಸೊ ಒಳ್ಳೆ ವಿಷಯ ಅಂತೀನಿ. ನೀವು ಹಾಗಾದರೆ ಕೇಳ್ಬೋದು ಈ ಫೋನ್ನ ಈ ಪ್ರೈಸ್ ರೇಂಜಿಗೆ ಪರ್ಚೇಸ್ ಮಾಡ್ಬೋದಾ ಅಂತ, 22-23 ಸಾವಿರ ರೇಂಜಿಗೆ. ನಂಗನ್ನಿಸ್ದಂಗೆ ಸದ್ಯಕ್ಕೆ ಈ ಫೋನ್ಗೆ ಡೈರೆಕ್ಟ್ ಕಾಂಪಿಟೇಷನ್ ಅಂತ ಅಂದರೆ ಮೋಟೋ ಎಡ್ಜ್ 50 ಫ್ಯೂಷನ್ನು, ಇದು ಕೂಡ ಸಿಮಿಲರ್ ಪ್ರೈಸ್ ರೇಂಜಲ್ಲಿ ಲಾಂಚ್ ಆಗಿದೆ. ಅದರಲ್ಲಿ ನಮಗೆ ರ್ಯಾಮು ಸ್ಟೋರೇಜು ಅಷ್ಟೊಂದು ಚೆನ್ನಾಗಿಲ್ಲ ಕಂಪ್ಯಾರಿಟಿವ್ಲಿ, ಬಟ್ ಮೆಜಾರಿಟಿ ಜನಕ್ಕೆ ಅದು ಮ್ಯಾಟ್ರು ಆಗಲ್ಲ. ಕ್ಯಾಮ್ರಾ ಬೆಂಕಿದೆ ಅದರಲ್ಲಿ, ಇದು ಕೂಡ ನಾಟ್ ಬ್ಯಾಡ್ ಅಂತೀನಿ. ಪರ್ಫಾರ್ಮೆನ್ಸ್ ಇದು ಚೆನ್ನಾಗಿದೆ, ಅದು ಅಷ್ಟಕ್ಕಷ್ಟೇ, ಬಟ್ ಇದು ಬೆಂಕಿ ಇದೆ, ಅದಕ್ಕಿಂತ ಪವರ್ಫುಲ್. ನಾನು ಹೇಳೋದಾದ್ರೆ ನೋಡ್ರಪ್ಪ, ನಿಮಗೆ ನಾರ್ಮಲ್, ನೀವು ಗೇಮ್ ಆಡಲ್ಲ, ನಾರ್ಮಲ್ ಯೂಸೇಜಿಗೆ ಕ್ಯಾಮ್ರಾ ಚೆನ್ನಾಗಿರಬೇಕು ಅಂದರೆ ಮೋಟೋ ತೊಗೊಳ್ಳಿ. ನಿಮಗೆ ಗೇಮಿಂಗ್ ಬೇಕು ಅಂದರೆ ನೋಡಿ ಸದ್ಯಕ್ಕೆ ಒಂದು ಒಳ್ಳೆ ಆಪ್ಷನ್ ಆಗ್ಬೋದು. ಬಟ್ ಸ್ಟಿಲ್ ನಿಮಗೆ ಬಿಟ್ಟಿದ್ದು, ಈ ಬ್ರ್ಯಾಂಡ್ ನಿಮಗೆ ಓಕೆ ಅಂದರೆ ಇನ್ಫಿನಿಕ್ಸಲ್ಲಿ ತೊಗೋಬೋದು ಅಂದರೆ ಇದನ್ನು ತೊಗೋಬೋದು. ಇಲ್ಲ ಇನ್ನೂ ವೆಯ್ಟ್ ಮಾಡ್ತೀರಾ ಅಂದರೆ ಬೇಜಾನ್ ಫೋನ್ಗಳು ಬರೆದಿದ್ದಾವೆ. ಪೋಕೋದೊಂದು ಯಾವುದೋ ಫೋನ್ ಬರ್ತಿದೆ, ರಿಯಲ್ಮಿದು ಯಾವುದೋ ಬರ್ತಿದ್ದಾವೆ, ಇನ್ನು GT ಇದೆಲ್ಲ. ಸೊ ವೆಯ್ಟ್ ಮಾಡಿ, ಅಥವಾ ಈ ಫೋನ್ ನಿಮಗೆ ಇಷ್ಟ ಆಯಿತು ಅಂದರೆ ಸ್ಟಾರ್ಟಿಂಗೇ ತೊಗೊಂಡ್ರೆ ಗೇಮಿಂಗ್ ಕಿಟ್ಗಳೆಲ್ಲ ಸಿಗುತ್ತೆ ಅಂತ ತೊಗೊಳೋರಿದ್ರೆ ಟ್ರೈ ಮಾಡಿ ನೋಡಿ, ಪರ್ಚೇಸ್ ಮಾಡೋರು ಮಾಡ್ಬೋದು. ಒಟ್ಟಿಗೆ ಆನ್ ಪೇಪರು ಈ ಪ್ರೈಸ್ ರೇಂಜಿಗೆ ಒಂದು ಒಳ್ಳೆ ಆಪ್ಷನ್ ಆಗಬಹುದು ಆಯಿತಾ. ಇದಿಷ್ಟು ಈ ಫೋನ್ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್ನು. ನಿಮಗೆ ಅನ್ನಿಸ್ತೆ ಕಾಮೆಂಟ್ ಮಾಡಿ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ನಮ್ಮ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.